ಅಲ್ಲ, ಮುನಿಯಪ್ಪ ಅವರು ಹೇಳಿದ್ದಕ್ಕೂ ಸಿ ಎಂ ಹೇಳಿದ್ದಕ್ಕೂ ಏನಾದರೂ ತಾಳಮೇಳ ಇದೆಯಾ? ಈಗ ಅನೇಕರು ನಾವು ಮಾತಾಡಿಸಿದ್ವಲ್ವ, ಬಡವರದ್ದು, ಬಿ ಪಿ ಎಲ್ ಕಾರ್ಡ್ ಇರೋರ್ದು, ಅವ್ರದ್ದು ರದ್ದಾಗಿದೆ. ಯಾರು ಬಂದ್ ಮಾಡಿದ್ದು? ಇದನ್ನು ನಾವೀಗ ವಕ್ಫ್ ಅಂತ ಹೇಳಕ್ಕೆ ಬರಲ್ವೇ? ನನಗನ್ನಿಸ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವ್ರದ್ದು ಏನೋ ಸ್ಕೆಚ್ ಆಗ್ತಾ ಇದೆ, ಕೆಟ್ಟ ಹೆಸರು ಬರೆಸುವಂಥ ಪ್ರಯತ್ನಗಳಾಗ್ತಾ ಇದೆ. ಹಾಗಂತ ಬಿ ಪಿ ಎಲ್ ಕಾರ್ಡ್ ನೋಡಿ, ಇಲ್ಲಿ ಏನಾಗಿದೆ, ಒಂದು ಸಣ್ಣ ವಿಚಾರ ಹೇಳ್ಬಿಡ್ತೀನಿ. ರದ್ದಾಗಿರೋದಂತ ಹೌದ್ರಿ, ಹಾಗಂತ ಅಕ್ರಮ ಬಿ ಪಿ ಎಲ್ ಇರೋದು ಕೂಡ ಸತ್ಯ. ಅಕ್ರಮ ಬಿ ಪಿ ಎಲ್ ಯಾರ ಹತ್ರ? ಶ್ರೀಮಂತರ ಇದ್ರೆ ಕ್ಯಾನ್ಸಲ್ ಮಾಡಿ. ಬಡವರ ಹತ್ರ ಸ್ವಂತ ಇದ್ದರೆ ಅದನ್ನ ಹೆಂಗೆ ಕ್ಯಾನ್ಸಲ್ ಮಾಡ್ತೀರಿ? ಬಡವರ ಹತ್ರ ಎರಡು ಇದ್ದರೆ ಕ್ಯಾನ್ಸಲ್ ಮಾಡಿ, ಇಲ್ಲ ಅಂತ ಅಲ್ಲ. ಇಡೀ ಮೆಷಿನರಿ ನಿಮ್ಮ ಹತ್ರ ಇದೆ, ನೀವು ಮಾಡಬೇಕು. ನಾನು ಒಂದು ಸ್ಟೋರಿ ನೋಡಿದೆ, ಅದು ಏನಾಗಿದೆ ನೋಡಿ, ತಿಂಗಳಿಗೆ 2,000 ಬರುತ್ತಲ್ಲ, ಅವರು ಸ್ವಲ್ಪ ಈ ರೇಷನ್ನಿಂದ ಅಕ್ಕಿ ತರೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಗಾಗಿ ನೀವು ಯೂಸ್ ಮಾಡ್ತಾ ಇಲ್ಲ ಅಂತ ಕ್ಯಾನ್ಸಲ್ ಆಗ್ತಾಯಿದೆ. ಅದು ತಪ್ಪದು. ಇವರು ಗೌರ್ಮೆಂಟ್ ಹೋಗಿ ನೆಕ್ಸ್ಟ್ ಗೌರ್ಮೆಂಟ್ ಬಂದಾಗ ಇವರಿಗೆ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಯಾವನಿಗೆ ಬೇಕು ರೀ? ಒಂದು ದಿವಸ ಬಿರಿಯಾನಿಗೆ ಬೇಕಾಗಿ 365 ದಿವಸದ ಏನು ಚಿತ್ರಾನ್ನ ಮಿಸ್ ಆದರೆ ಹೆಂಗೆ? ಸರ್ಕಾರ ಇದನ್ನು ಮಾಡೋದಿದ್ರೆ, ನಮ್ಮದೊಂದು ಸಲಹೆಯಪ್ಪ, ಸರ್ಕಾರ ಇದನ್ನು ಮಾಡೋದು, ಒಂದು 3 ತಿಂಗಳ ಅಡ್ವರ್ಟೈಸ್ಮೆಂಟ್ ಕೊಡಿ. ನೋಡಿ, ಸರಿ ಮಾಡಿಸ್ಕೊಳ್ಳಿ, ಇಂಥದ್ದು ಇರಬೇಕು, ಇಂಥದ್ದಿಲ್ಲ ಅಂತಂದರೆ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ಮಾಡ್ಬೋದಲ್ಲ? ಒಂದು ಮಾನದಂಡ ಹುಡುಕಿ, ಈ ಅಕ್ರಮವನ್ನು ಪತ್ತೆ ಹಚ್ಚೋದಕ್ಕೆ ಮಾನದಂಡ ಹುಡುಕಿ. ಆ ಅಧಿಕಾರಿ ವರ್ಗ ಇರೋದು ಯಾಕೆ? ಈ ನಟೇಶ್ ಅಂತವರೆಲ್ಲ ಏನು ಡ್ಯಾನ್ಸ್ ಮಾಡ್ತಾ ಇದ್ದೀನಾ? ಇಲ್ಲ, ಕೆಲಸ ಕೊಡಿ ಅವರಿಗೆ. ಅವರಿರೋದು ಅದಕ್ಕೆ. ಅಧಿಕಾರಿಗಳಿರೋದು ನೆಪ ಹೇಳಲಿಕ್ಕಲ್ಲ, ಅವ್ರಿಗೆ ಅಷ್ಟು ದೊಡ್ಡ ಹುದ್ದೆ ಕೊಟ್ಟಿರೋದು, ಸಂಬಳ ಕೊಡ್ತಾ ಇರೋದು ಪ್ಲ್ಯಾನ್ ಮಾಡಲಿಕ್ಕೆ. ಏನು ಮಾಡಬೇಕು ಅಂತ ಮಂತ್ರಿಗಳು ಹೇಳೋದು, ಅದನ್ನು ಪ್ಲ್ಯಾನ್ ಮಾಡೋದು ಅವರು. ಬನ್ನಿ, ನಕಲಿ ಬಿ ಪಿ ಎಲ್ ಕಾರ್ಡ್ ನೆಪದಲ್ಲಿ ರೇಷನ್ ಕಾರ್ಡ್ ರದ್ದು ಪ್ರಕ್ರಿಯೆ ಆಗಿದೆ. ಕಲಬುರಗಿಯಲ್ಲಿ ಅತಿ ಹೆಚ್ಚು ಅಕ್ರಮ ಬಿ ಪಿ ಎಲ್ ಕಾರ್ಡ್ ಪಟ್ಟಿಯಾಗಿದೆಯಂತೆ. ಕಲಬುರಗಿಯಲ್ಲಿ 88,058 ಅಕ್ರಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ. ಸಿದ್ದರಾಮಯ್ಯ ಹೇಳ್ತಾರೆ, ಮುನಿಯಪ್ಪ ಹೇಳ್ತಾರೆ ರದ್ದಾಗಿಲ್ಲ. ಯಾರನ್ನು ನಂಬೋದ್ರಿ? ಚಿಕ್ಕಬಳ್ಳಾಪುರದಲ್ಲಿ ಕಡಿಮೆ 8,346 ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ. ಸಿದ್ದರಾಮಯ್ಯ ಹೇಳ್ತಾರೆ ರದ್ದಾಗಿಲ್ಲ, ನಾವಲ್ವ ಕೊಟ್ಟಿದ್ದು ₹1, ನಾವಲ್ವ 7 kg ಕೊಟ್ಟಿದ್ದು. ಸರಿ ಸ್ವಾಮಿ, ನೀವು 7 kg ಕೊಟ್ರಿ, ನಾಳೆ 1 ವಾರ ಊಟ ಮಾಡೋದು ಬೇಡವಾ? ಒಳ್ಳೆ ಕಥೆ ಆಯ್ತಲ್ಲ. 9 ಜಿಲ್ಲೆಗಳಲ್ಲಿ 50,000ಕ್ಕೂ ಹೆಚ್ಚು ಅಕ್ರಮ ಕಾರ್ಡ್ ಪತ್ತೆಯಾಗಿದೆ. ಅಕ್ರಮ ಕಾರ್ಡ್ ಪತ್ತೆ ಆದಾಗ ನಿಜವಾಗ್ಲೂ ಅದು ಅಕ್ರಮವೋ ತೆಗಿಬೇಕು, ಇಲ್ಲ ಅಂತಲ್ಲ. ಸರ್ಕಾರ, ನೀವು ಮೆಷಿನರಿ ನಿಮ್ಮ ಹತ್ರ ಕೈಯಲ್ಲಿದೆ, ಕೋಟ್ಯಾಂತರ ರೂಪಾಯಿ ಸಂಬಳ ಅಧಿಕಾರಿಗಳಿಗೆ ಹೋಗ್ತಾ ಇದೆ, ದುಡಿಸಿ ಅವ್ರನ್ನ. ಬೆಳಗಾವಿ, ಬೆಂಗಳೂರು, ಬೀದರ್, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕಲಬುರಗಿ, ಕೋಲಾರ, ಮೈಸೂರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ತಾ ಇದೆ. ಆದರೆ ಸದ್ದುಗದ್ದಲವಿಲ್ಲದೆ ಬಿ ಪಿ ಎಲ್ ಕಾರ್ಡ್ ರದ್ದು ಯಾಕೆ ಆಗ್ತಾ ಇದೆ? ಇದು ಮತ್ತೊಂದು ವಕ್ಫ್ ಥರ ಯಾಕೆ ಆಗ್ತಾ ಇದೆ? ವಕ್ಫಲ್ಲಿ ಜಮೀನೇ ರಾತ್ರೋರಾತ್ರಿ ಬೇರೆಯವರ ಪಾಲು, ವಕ್ಫ್ ಪಾಲು ಆಯಿತಾ? ಈಗ ಏನು ಕೃಷಿ ಭೂಮಿ ಇಲ್ಲ, ಊಟ ಮಾಡೋಣ ತಗೊಂಬರೋಣ ಅಂತಂದರೆ ಬಿ ಪಿ ಎಲ್ ಕಾರ್ಡ್ ಇಲ್ಲ. ವಾಟ್ ಈಸ್ ದಿಸ್? ಬಿ ಪಿ ಎಲ್ ಕಾರ್ಡ್ ರದ್ದುಗೊಳಿಸಲು ಸೂಚನೆ ಕೊಟ್ಟಿದ್ಯಾರು? ಅವನು ಸಿಗಬೇಕು ಫಸ್ಟ್. ಯಾರು ಸೂಚನೆ ಕೊಟ್ಟಿದ್ದು? ಹುಡುಕ್ತಾ ಇದ್ದೀವಿ. ಅದು ಸೂಚನೆ ಸಿಕ್ಕಬೇಕು, ಮುಖಕ್ಕಿಡಿತೀವಿ ಎಲ್ಲರದ್ದು ಕೂಡ. ಈ ಥರ ಮಾಡಿ ಪಾಪ ಅವರು ಕಣ್ಣೀರು. ಬಡ ಕುಟುಂಬಗಳನ್ನು ಕಷ್ಟಕ್ಕೆ ದೂಕಿದ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಬಿ ಪಿ ಎಲ್ ಕಾರ್ಡ್ ರದ್ದುಗೊಳಿಸೋ ಪ್ರಸ್ತಾವನೆ ಇಲ್ಲ ಅಂತ ಸಿ ಎಂ ಹೇಳ್ತಾರೆ. ಬಿ ಪಿ ಎಲ್ ರದ್ದು ಮಾಡಿಲ್ಲ ಅಂತಾರೆ ಸಿ ಎಂ ಮತ್ತು ಎಚ್ ಮುನಿಯಪ್ಪ. ರದ್ದಾಗಿದ್ದು ಹೇಗೆ? ಸಿದ್ದರಾಮಯ್ಯ ಸೂಚನೆ ಇಲ್ಲದೆ ಕಾರ್ಡ್ ರದ್ದಾಗತ್ತಾ? ಈಗ ಸಚಿವರು ಕೆ ಎಚ್ ಮುನಿಯಪ್ಪ, ಸಿ ಎಂ ಅದಕ್ಕೆ ಸೂಚನೆ ಕೊಟ್ಟಿರಬೇಕಲ್ಲ, ಓಕೆ ಮಾಡಿ, ದೊಡ್ಡ ಅವ್ರದ್ದೇ ಕಾರ್ಯಕ್ರಮ ಅಲ್ವಾ? ಹಾಗಿದ್ದರೆ ಸಿ ಎಂ ಸಿದ್ದರಾಮಯ್ಯನವರ ಹಿಂದಿನಿಂದ ಸ್ವಪಕ್ಷದಲ್ಲೇ ಏನಾದರೂ ಷಡ್ಯಂತ್ರ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮಾಡಬೇಕಲ್ವ? ನಾವು ಮಾಡ್ತಾ ಇದ್ದೀವಿ. ಓಕೆ, ಸೀನಿಯಾರಿಟಿ ಇಲ್ವಾ? ಅಂದರೆ ಒಂಥರ ನಾನೂ ಮಂತ್ರಿ ಆಗಬೇಕು ಅಂತ ಈಗ ನರೇಂದ್ರ ಸ್ವಾಮಿ ಹೇಳಿದ್ದಾರಲ್ಲ, ಇಂಥ ತುಂಬ ಜನ ಇದ್ದಾರೆ. ನಂಬರ್ 1 ಬಿ ನಾಗೇಂದ್ರ, ಬಳ್ಳಾರಿಯಿಂದ ಅವ್ರನ್ನ ತಗೋತೀವಿ ಅಂತ ಆಲ್ರೆಡಿ ಹೇಳಿ ಆಗಿದ್ದು. ಪಿ ಎಂ ನರೇಂದ್ರ ಸ್ವಾಮಿ, ಮಳವಳ್ಳಿ, ಎಂ ಶಿವಲಿಂಗೇಗೌಡರು, ಅರಸೀಕೆರೆ JDS-ಇಂದ ಬಂದವರು. ವಿಜಯಾನಂದ ಕಾಶಪ್ಪನವರು, ಹುನಗುಂದ, 2A ಹೋರಾಟ ಇವ್ರದ್ದೇ. ಲಕ್ಷ್ಮಣ್ ಸವದಿ, ಅಥಣಿ, BJP ಟಿಕೆಟ್ ಸಿಗದೆ ಬಂದಂಥವರು. ಎಂ ಕೃಷ್ಣಪ್ಪ, ವಿಜಯನಗರ, ಸಿದ್ದರಾಮಯ್ಯನವರ ಪರಮಾಪ್ತರು.
ವಿನಯ್ ಕುಲಕರ್ಣಿ ಧಾರವಾಡ ಕಾಯ್ತಾ ಇದ್ದಾರೆ ಮಂತ್ರಿಗಿರಿ ಯಾವಾಗ ಸಿಗತ್ತೆ ಅಂತೇಳಿ. ಕೆ ಹರಿಪ್ರಸಾದ್ ಪರಿಷತ್ ಸದಸ್ಯ, ಇವರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತಂದರೆ ಸಿದ್ದರಾಮಯ್ಯನವರಿಗೆ ಬೇರೆ ವಿರೋಧ ಪಕ್ಷನೇ ಬೇಡ, ಇವರೊಬ್ಬರೇ ಸಾಕು. ಅಜಯ್ ಸಿಂಗ್ ಜೇವರ್ಗಿ, ಧರ್ಮಸಿಂಗ್ ಅವರ ಮಗ, ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ 3 ಬಾರಿ ಗೆದ್ದರು, ಇವರು 3 ಬಾರಿ ಗೆದ್ದರು, ಅವರು 2 ಬಾರಿ ಮಿನಿಸ್ಟರ್ ಆದರು. ಅಜಯ್ ಸಿಂಗ್ ಅದೊಂದು ಸಣ್ಣ ಬೇಸರ ಇದೆ, ಜೊತೆಗೆ ಹೋದ್ರಪ್ಪ ನಮ್ಮನೇನು ಮಾಡಿಲ್ಲ ಅಂತೇಳಿ. BR ಪಾಟೀಲ್ ಆಳಂದ, ಅಂದು ಇಂದು ಎಂದೆಂದೂ ಸಿದ್ದರಾಮಯ್ಯ ಫಾಲೋವರ್. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ, ಅಂದು ಇಂದು ಎಂದೆಂದೂ ಸಿದ್ದರಾಮಯ್ಯ ಫಾಲೋವರ್. SN ನಾರಾಯಣ ಸ್ವಾಮಿ ಬಂಗಾರಪೇಟೆ, ಮೊನ್ನೆ ಹೇಳಿ ಆಯಿತು ನಾನು ಹಾಗೆ ಆಗ್ತೀನಿ ಅಂತೇಳಿ. DT ರಾಜೇಗೌಡರು ಶೃಂಗೇರಿ, ಒಂದು ಅಪ್ಲಿಕೇಶನ್ ಇವರು ಹಾಕ್ತಾರೆ. BK ಸಂಗಮೇಶ್ ಭದ್ರಾವತಿಯಿಂದ, ಇವರೊಂದು ಅಪ್ಲಿಕೇಶನ್ ಹಾಕ್ತಾರೆ. ಇವರೆಲ್ಲ ಆಸೆ ಇದೆ, ಏನಾಗುತ್ತೆ ಗೊತ್ತಿಲ್ಲ. ಇಷ್ಟೆಟ್ಟು ಹಂಚಿರ್ತೀರಾ ನಟೇಶ್ ಅವರೇ? ಹಾಂ, ಇಲ್ಲಲ್ಲ. ಬಡವರಿಗೆ ಹೋಗಿರತ್ತಾ 50-50 ಇದು ಯಾವುದಾದ್ರೂ? ಇಲ್ಲಲ್ಲ. ಮೊನ್ನೆ ಯಾವುದೋ ದೊಡ್ಡ ಸಾಹೇಬರು ಬಂದಿದ್ರು, ಒಬ್ಬರು ಮಹೇಶ್ ಅಂತ, GT ದೇವೇಗೌಡರ ಸಂಬಂಧಿ. 2 ಎಕರೆಗೆ 19 ಸೈಟ್ ಹಂಚಲ್ಪಟ್ಟಿದೆ. ಹೆಂಗೆ? ಬೇರೆಯವ್ರಿಗೆ ಯಾರಿಗೆ ಹಂಗೆ ಸಾಧ್ಯ ಇಲ್ಲಲ್ಲ. ಹಾಂ, ಅದನ್ನೇ ಪ್ರಶ್ನೆ ಮಾಡೋದು. ಯಾರು ಹಂಚಿದ್ದಂತ ಗೊತ್ತಾಗಬೇಕಲ್ಲ, ಫೋಟೋ ತೆಗೆದು ನಾವು ತೋರಿಸ್ಬೇಕಲ್ಲ, ಅದನ್ನು ಮಾಡಿದ್ವಿ. ಅಕ್ರಮವಾಗಿ ಸೈಟ್ ಹಂಚಲು ನಟೇಶ್ ಕಾರಣವಂತೆ ಗಂಗರಾಜ್ ಅವರ ಆರೋಪ. ಇದೆಲ್ಲವನ್ನು ತಿಳಿದುಕೊಂಡೇ ದಾಳಿ ನಡೆಸಿದ್ದ ED ಟೀಮ್. ನಟೇಶ್ ಮನೆ ಮೇಲೆ ED ಟೀಮ್ ದಾಳಿ ಮಾಡಿತ್ತು. ED ಟೀಮ್ಗಾಗಿದ್ರೆ ಬೇರೆ ಏನು ಕೆಲಸ ಇಲ್ವಾ ಅಂತ ನಾವು ಕೇಳಬೇಕಾ? ED ಟೀಮ್ ಒಂದು ಸಂಸ್ಥೆ. ED ಟೀಮ್ ದಾಳಿ ನಡೆಸಿದಾಗ DB ನಟೇಶ್ ಕಾಣೆಯಾಗಿದ್ರಂತೆ. ಅದೆಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಏನು? ಸ್ವಲ್ಪ ಸಮಯದ ನಂತರ ಮನೆಗೆ ಆಗಮಿಸ್ತಾರೆ ನಟೇಶ್. ಬರೋಬ್ಬರಿ 34 ಗಂಟೆಗಳ ಕಾಲ ಮನೆ ಶೋಧ ಮಾಡಲಾಯಿತು. ನಟೇಶ್ ಅವರೇ, 34 ಗಂಟೆ ಒಂದು ಮನೆ ಶೋಧ ಮಾಡ್ತಾರೆ ಅಂತಂದರೆ ಏನು ಇಟ್ಟಿದ್ದೀರಿ? ED ಟೀಮ್ ವಿಚಾರಣೆ ನಡೆಸಿದ್ರು, ಸಹಕರಿಸಲಿಲ್ವಂತೆ. ಯಾಕೆ ನಟೇಶ್ ಅವರೇ ಸಹಕರಿಸಲಿಲ್ಲ? ಸಹಕರಿಸ್ಬೇಕಲ್ವಾ? ಕಾಮನ್ ಸೆನ್ಸ್ ಇಲ್ವಾ ನಟೇಶು? ಕಾಮನ್ ಸೆನ್ಸ್ ಇಲ್ವಾ? ಯಾವಾಗ ಸಹಕರಿಸಿಲ್ಲ, ಕೂತ್ಕೊಳ್ರಿ ಅಂತೇಳಿ ವಶಕ್ಕೆ ಪಡೆದು ED ಕಚೇರಿಗೆ ಕರೆದೊಯ್ಯಲಾಗಿತ್ತು. ಅಷ್ಟಾಗುವಾಗ ಅಣ್ಣನಿಗೆ ಸ್ವಲ್ಪ ಕೆಲವರ ಮುಂದೆ ಮುಜುಗರ ಆಗಿದೆ, ಕ್ಯಾಮರಾದ ಮುಂದೆ ಬಂದುಬಿಡುತ್ತೆ ಅಂತೇಳಿ. ಏನ್ರಿ ಮಾಧ್ಯಮಗಳಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತೇಳಿ 928 ಸೈಟನ್ನು ಇನ್ನೂ ಕೂಡ ಅನುಮೋದನೆಯಾಗದ ಕಾನೂನಿನ ಪ್ರಕಾರ ಸೈಟ್ ಹಂಚಿದ ವ್ಯಕ್ತಿ ಪಾಠ ಮಾಡೋದು. ಚೋರ್ ಉಲ್ಟಾ ಕೋತ್ವಾಲ್ ಕೋ ಡಾಂಟೆ ಅಂತ ಹಿಂದಿ ಗಾದೆ ಇದ್ದಂಗೆ. ಅರ್ಥ ಆಯ್ತಲ್ಲ? ನಟೇಶ್ ಅವರೇ ಮತ್ತೊಮ್ಮೆ ನೆನಪಿಸ್ತೀನಿ, ನೀವು ಆಯುಕ್ತ ಆಗಿರ್ಬೋದು, ನೀವು ನಮ್ಮ ನೌಕರ. IAS ಆಗಲಿ IPS ಆಗಲಿ ನೀವೆಲ್ಲರೂ ಕೂಡ ನಮ್ಮ ನೌಕರರು. ಬ್ರಿಟಿಷರನ್ನು ಓಡಿಸಿದ್ದು ಯಾಕೆ ಗೊತ್ತಾ? ಅವರು ನಮ್ಮ ಮೇಲೆ ಯಜಮಾನರ ಥರ ದಬ್ಬಾಳಿಕೆ ಮಾಡ್ತಾಯಿದ್ರು, ಅದಕ್ಕೆ ಓಡಿಸಿದ್ವಿ. ನಿಮ್ಮನ್ನು ಕೂರಿಸಿದ್ವಿ. ಅವ್ರನ್ನ ಓಡಿಸಿ ನಿಮ್ಮನ್ನು ಕೂರಿಸಿ ನಿಮ್ಗೆ ಸಂಬಳ ಕೊಟ್ಟು, ನಿಮಗೆ ಒಂದು ಕಾರ್ ಕೊಟ್ಟು, AC ರೂಮ್ ಕೊಟ್ಟು, ಓಡಾಡೋದಕ್ಕೆ TAD ಎಲ್ಲ ಕೊಟ್ಟು, ಎಳ್ನೀರೆಲ್ಲ ಕುಡಿರಪ್ಪ ಅಂತೆಲ್ಲ ಹೇಳಿ ನಿಮಗೆ ಕೊಟ್ಟಿರೋದು, ನಾವು ಸಂಬಳ ಕೊಟ್ಟಿರೋದು. ನೀವು ನೌಕರನ ಥರನೇ ಇರಬೇಕು. ನೆಕ್ಸ್ಟ್.